ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಸಾರಿ ಕುಚ್ಚು ಹಾಕೊಂಡು ನೋಡಂಬರಿ. ಮೊದಲಿಗೆ ಸೂಜಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಒಂದು ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಇವಾಗ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಸೂಜಿಯಿಂದ ಹಾಕಿಬಿಟ್ಟು 6 ಎಳೆ ದಾರ ಇದೆ ಅಲ್ವಾ, ಈಗ ಸೂಜಿಯಲ್ಲಿ ಕೂಡ 6 ಎಳೆ ದಾರ ಎರಡು ಕಡೆಯಿಂದ ಹಾಕಿಬಿಟ್ಟು 6 ಎಳೆ ದಾರ ಆಗಬೇಕು. ಆ ರೀತಿಯಾಗಿ ಹಾಕ್ಕೊಬೇಕು. ನೋಡಿ ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದ ಮೇಲೆ ಇವಾಗ ನಾನು ಒಂದು ಗಂಟು ಹಾಕ್ತೀನಿ. ನೋಡಿ ಈ ರೀತಿ ಸಿಂಪಲ್ಲಾಗಿ ಗಂಟು ಹಾಕ್ಕೊಬೇಕು. ಮತ್ತು ಇದೇ ರೀತಿ ಸೂಜಿಗೆ ಮತ್ತೆ 6 ಎಳೆ ದಾರ ತೊಗೊಂಡ್ಬಿಟ್ಟು ಒಂದು ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ನೋಡಿ ಸೂಜಿಯಲ್ಲಿ ಬೀಡಿದೆಯಲ್ಲ, ಮತ್ತೆ ಅದೇ ರೀತಿ ಸೂಜಿಯಲ್ಲಿ ಬೀಡು ಹಾಕ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಬೇಕು. ಮತ್ತು ಇವಾಗ ಒಂದು ಗಂಟು ಹಾಕ್ತಿದ್ದೀನಿ ಕರೆಕ್ಟಾಗಿ. ನೋಡಿ ಈ ರೀತಿಯಾಗಿ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ನಾವು ಸಾರಿ ತುಂಬ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ ಈ ರೀತಿಯಾಗಿ ಹಾಕಬೇಕು. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ನಲ್ಲ, 6 ಎಳೆಯಲ್ಲಿ ಡಬಲಾಗಿ ಹಾಕಿದ್ರೆ 12 ಎಳೆ ಆಗುತ್ತೆ. 12 ಎಳೆಯಲ್ಲಿ ಮತ್ತೆ 6 ಎಳೆ ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ಒಂದೊಂದು ಗಂಟು ಹಾಕ್ಕೊಬೇಕು. ಅದೇ ರೀತಿಯಾಗಿ ನೋಡಿ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನೋ ಆ ಕುಚ್ಚದು 6 ಎಳೆ ದಾರ, ಈ ಕುಚ್ಚದು 6 ಎಳೆ ದಾರ ತೊಗೊಂಡ್ಬಿಟ್ಟು ಒಂದು ಗಂಟು ಹಾಕಬೇಕು. ಇದೇ ರೀತಿ ಕಂಟಿನ್ಯೂ ಸಾರಿ ಮೇಲೆ ಹಾಕ್ಕೊಬೇಕು. ಮತ್ತು ಈಗ ಸೆಕೆಂಡ್ ಸ್ಟೆಪ್ ಕೂಡ ಅದೇ ರೀತಿ ಮತ್ತೆ 6 ಎಳೆ ದಾರ ತೊಗೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡಬೇಕು. ಮತ್ತೆ 6 ಎಳೆ ದಾರ ತೊಗೊಬೇಕು, ಮತ್ತೆ ಒಂದು ನಾಟ್ ಹಾಕಬೇಕು. ಕಂಟಿನ್ಯೂ ಆಗಿ 3 ಸ್ಟೆಪ್ ಮಾಡ್ತೀನಿ ನಾನು. ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಬೇಗ ಆಗುತ್ತೆ ಕೂಡ, ಸಿಂಪಲ್ಲಾಗಿ ಚೆನ್ನಾಗಿ ಕೂಡ ಅನಿಸುತ್ತೆ ಈ ರೀತಿ ಹಾಕ್ಕೊಂಡ್ರೆ. ನೋಡಿ 12 ಎಳೆಯಲ್ಲಿ 6 ಎಳೆ ತೊಗೊಂಡ್ಬಿಟ್ಟು ಒಂದು ಗಂಟು ಹಾಕಬೇಕು. ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಆಯ್ತಲ್ವ. ಇವಾಗ ಮತ್ತೆ 12 ಎಳೆ ಆಗಬೇಕು. ಎರಡು ಕಲ್ಸ್ಕೇಸಿ ಮತ್ತೆ 12 ಎಳೆ ಆಗಬೇಕು. ಆ ರೀತಿಯಾಗಿ ಮತ್ತೆ ಒಂದೊಂದು ಗಂಟು ಹಾಕ್ಕೊಬೇಕು. ಇವಾಗ ನೋಡಿ ಇದೇ ಥರ ಇಲ್ಲಿ ಕೂಡ ಹಾಕ್ಕೊತೀನಿ. ನೋಡಿ ಈ ರೀತಿಯಾಗಿ ಹಾಕ್ಕೊಬೇಕು. ಸಿಂಪಲ್ಲಾಗಿ ಸಾರಿ ತುಂಬ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ನಾನು 120 ಎಳೆ ದಾರ ತೊಗೊಂಡಿದ್ದೀನಿ. ಡಬಲ್ ಸೈಡ್ ಮಾಡಿದ್ರೆ 240 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ನಾನು ಜರಿ ಥ್ರೆಡ್ನಿಂದ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಚೆನ್ನಾಗಿ ಸುತ್ತಬೇಕು. ನೋಡಿ ಚೆನ್ನಾಗಿ ಲಾಕ್ ಮಾಡ್ಕೊತಿದ್ದೀನಿ ಇವಾಗ ನಾನು. ನೋಡಿ ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಸಣ್ಣ ಸೈಜಾಗಿ ಕಟ್ ಮಾಡ್ತಿದ್ದೀನಿ ಕುಚ್ಚನ್ನ. ನೋಡಿ ನೋಡಿ ಯಾವ
ಯಾವ ರೀತಿ ಮತ್ತು ಒಳಗಿಂದ ಕೂಡ ಕರೆಕ್ಟಾಗಿ ನೋಡಿಬಿಟ್ಟು ಕಟ್ ಮಾಡಬೇಕು. ನೋಡಿ ಈ ರೀತಿ ಬಂದಿದೆ. ಇದೇ ಥರ ಮಿಕ್ಕಿದ ಎರಡಕ್ಕೂ ಕೂಡ ಇದೇ ಥರ ಹಾಕ್ಕೊತೀನಿ. ನೋಡಿ ಸಿಂಪಲ್ಲಾಗಿ ಈ ರೀತಿಯಾಗಿ ಸೀರೆಗೆ ಕುಚ್ಚು ಹಾಕ್ಕೊಬೇಕು. ನೋಡಿ ಈ ರೀತಿಯಾಗಿ ಬಂದಿದೆ.